ನನಗೆ ತುಂಬಾನೇ ಭಯ ಆಗಿತ್ತು ರಾಜು. ನೀನ್ ಬರ್ಲಿಲ್ಲ ಅಂದಿದ್ರೆ ಅವನನ್ನ ಏನ್ ಮಾಡ್ತಿದ್ನಿ ಏನು. ನನಗೆ ತುಂಬಾನೇ ಗಾಬರಿ ಆಗ್ತು ರಾಜು. ಯಾಕೆ ರಾಜು ಇಂಥ ಫ್ರೆಂಡ್ಸ್ ಎಲ್ಲ ನಿನ್ನ ಫ್ರೆಂಡ್ ಮಾಡ್ಕೊಂಡಿದ್ಯಾ ರಾಜು? ಮೊದಲಂತವ್ರನ್ನೆಲ್ಲ ಫ್ರೆಂಡ್ಸ್ ನೀನು ಕಟ್ ಮಾಡ್ಬಿಡು. ಇವಳೊಬ್ಳು, ಅವನನ್ನ ನಾನು ತಳ್ಳಿಬಿಟ್ಟೆ. ಅವನ್ನ ಇವಳು ಮುಂದೆ ಹೀರೋ ಆಗಕ್ಕೆ ಹೋಗಿ ಅವನ್ನ ನಾನು ಹೊಡೆದ್ಬಿಟ್ನಲ್ಲ. ಇವಾಗ ಅವ್ನು ಹೋಗಿ ನಾನು ಮಾತಾಡಿಸ್ಬೇಕು. ಇಲ್ಲ ಅಂದರೆ ಅವ್ನ ಬಾಸ್ಗೆ ಹೋಗಿ ಹೇಳ್ಬಿಟ್ಟ ಅಂದರೆ ನನ್ನ ಕತೆ ಅಷ್ಟೇ. ಮೀನಾ, ಈ ಮೀನಾ ಅವರು ಏನು ಮಾಡ್ತಾರೋ ಗೊತ್ತಿಲ್ಲ. ಮೀನಾ ಅಂತ ಫೋನ್ ಬರ್ತಾ ಇದೆ. ಮಧು, ನಿಮ್ಮ ಅದಕ್ಕೆ ಫೋನ್ ಮಾಡ್ತಾ ಇದ್ದಾರೆ, ತಗೋ ಮಾತಾಡು. ನಾನು ಸ್ವಲ್ಪ ಇಲ್ಲಿ ಅಜ್ಜಿ ಮನೆಗೆ ಹೋಗಿ ಬರ್ತೀನಿ. ಸರಿ ಕೊಡು ರಾಜು, ಮಾತಾಡ್ತೀನಿ, ನೀನ್ ಹೋಗ್ಬಾ. ಅಯ್ಯೋ ಬಾಸ್ ಏನಂತಾರೋ ಏನು, ನಾನು ಬೇರೆ ಇವಳ ಮುಂದೆ ಹೀರೋ ಆಗೋದಕ್ಕೆ ಅವನ್ನ ಹೊಡೆದ್ಬಿಟ್ಟು ಶಿಟ್, ಏನು ಮಾಡೋದು? ಹಲೋ ಅದಕ್ಕೆ, ಹೇಳಿ ಅದಕ್ಕೆ. ಸರಿ ಅದಕ್ಕೆ, ನಾಳೆ ಎಷ್ಟೊತ್ತಿದ್ರು ಬಂದ್ಬೇಡಿ ಅದಕ್ಕೆ. ನಂಗೆಲ್ಲಿ ತುಂಬಾನೇ ಬೇಜಾರಾಗ್ತಾ ಇದೆ ಅದ್ಕೆ. ನಿಮ್ಮ ಹತ್ರ ತುಂಬಾನೇ ಮಾತಾಡೋದಿದೆ ಅದಕ್ಕೆ. ಏ ಮಧು, ನಿಮ್ಮ ಅದಕ್ಕೆ ಹತ್ರ ಏನು ಹೇಳ್ತಾ ಇದೀಯಾ? ಮೊದಲು ಫೋನ್ ಕಟ್ ಮಾಡು. ಅಲ್ವೇ, ನೀನು ಅವಳ ಹತ್ರ ಏನು ಹೇಳ್ತಾ ಇದೀಯಾ? ಹಾಂ, ನೀನನ್ನು ಹೋಗ್ಲಿ ಬಿಡು ಅಂತ ಸುಮ್ಮನೆ ಇಲ್ಲೇ ಇಟ್ಕೊಂಡೆ ನೋಡು. ನಿನ್ನಿಂದ ಇವಾಗ ನನ್ನ ಕೆಲಸ ಎಲ್ಲ ಹಾಳಾಗೋಯ್ತು. ಶೇ, ಸರ್ ಕೂಡ ಹೋದ್ರು. ಯಾವ ಸರು? ಏನ್ ಹೇಳ್ತಾ ಇದೀಯ ನೀನು? ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ ರಾಜು. ಏನಾಯ್ತು? ಯಾರವನು? ನಿಮ್ ಫ್ರೆಂಡು ಅಂತ ಹೇಳ್ದೆ, ಇವಾಗ ನೋಡಿದ್ರೆ ಸರ್ ಅಂತ ಇದೆಯಾ, ಬಾಸ್ ಅಂತ ಇದೆಯಾ? ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ನೀನ್ ಏನ್ ಕೆಲಸ ಮಾಡ್ತಾ ಇದೀಯ ಅಂತ ನಾನು ನಿನ್ನ ಕೇಳಲೇ ಇಲ್ಲ. ಬ್ಯಾಂಕ್ನಾಗ ಅಂತ ಹೇಳ್ದೆ, ನೀನ್ ನೋಡಿದ್ರೆ ಬ್ಯಾಂಕ್ ಕೆಲಸ ಮಾಡ್ತಾ ಇಲ್ಲ. ಏನೋ ನೀನು ಬೇರೆ ಕೆಲಸನೇ ಮಾಡ್ತಾ ಇದೀಯ ಅಂತ ನನಗೆ ಅನಿಸ್ತಾ ಇದೆ ರಾಜು. ಏನೇ ನನ್ನನ್ನೇ ಕ್ವಶನ್ ಮಾಡ್ತೀಯಾ? ನಾಯಿ ಥರ ನಾನು ತಂದಿರೋದನ್ನ ತಿಂದು ಬೀಳೋದಷ್ಟೇ ನಿನ್ನ ಕೆಲಸ. ಅದು ಬಿಟ್ಟು ನೀನು ನನ್ನನ್ನು ಕ್ವಶನ್ ಮಾಡಿದ್ರೆ ನಾನು ಮಾತ್ರ ಸುಮ್ಮನೆ ಇರಲ್ಲ. ಹೋಗ್ಲಿ ಬಿಡು ಅಂತ ಹೇಳಿ ಅವನ ಕಡೆಯಿಂದ ನಿನ್ನನ್ನು ಬಿಡಿಸಿದೆ ಅಷ್ಟೇ. ಅದು ಬಿಟ್ಟರೆ ನಿನ್ನ ಮೇಲೆ ನನಗೆ ಯಾವುದೇ ರೀತಿಯಾದ ಪ್ರೀತಿ ಏನೂ ಇಲ್ಲ. ಇದನ್ನ ನೆನಪಿಟ್ಕೋ. ನಾನಿನ್ನ ಮದುವೆ ಆಗಿರೋದೇ ನಿನ್ನನ್ನು ದುಬೈಗೆ ಮಾರೋಕ್ಕೆ, ಸರಿನಾ? ಇವಾಗ ನಾನು ಹೇಳಿದ್ದೆ ಅಲ್ವಾ, ನಿನಗೆ ಕ್ಲಿಯರ್ ಆಯ್ತಾ? ಹಾಂ, ಆಗಿರಬೇಕು ಅಂತ ಅನ್ಕೋತೀನಿ. ಹುಷಾರ್, ಇನ್ನು ಮುಂದೆ ನೀನು ಈ ರೂಮ್ನ ಬಿಟ್ಟು ಎಲ್ಲಿಗೆ ಹೋಗಿದಾಗ ಇನ್ನು ಇದೇ ಲಾಸ್ಟ್. ನಿಮ್ಮ ಮನೆಯವ್ರಿಗೆ ಆಗಲಿ ಯಾರಿಗೇ ಆಗಲಿ ನೀನು ಫೋನ್ ಮಾಡಿಕೊಡ್ದು. ನಿನ್ನ ಫೋನನ್ನು ನಾನು ಸ್ವಿಚ್ ಆಫ್ ಮಾಡಿ ಸಿಮ್ನ ಮುರಿದು ಹಾಕ್ತಾ ಇದ್ದೀನಿ. ಈ ರೂಮ್ನಿಂದ ನಿನ್ನನ್ನು ಬೇರೆ ರೂಮ್ಗೆ ನಾನು ಕರ್ಕೊಂಡೋಗಿ ಶಿಫ್ಟ್ ಮಾಡ್ತಾ ಇದ್ದೀನಿ. ಇನ್ನು ಮುಂದೆ ನೀನು ಅಲ್ಲೇ ಬಿದ್ದಿರಬೇಕು. ಯಾರಿಗೂ ನೀನು ಎಲ್ಲಿದೆಯಾ ಅಂತ ಕೂಡ ಗೊತ್ತಾಗದಿರೋ ಹಾಗೆ ನಿನ್ನನ್ನು ನಾನು ಮಾಡ್ತೀನಿ. ನೋಡ್ತಾ ಇರಿ, ನಾಳೆ ಎಷ್ಟೊತ್ತಿದ್ರು ನಿನ್ನ ಸಾಯಂಕಾಲ ಒಳಗಾಗಿ ಸಾಗಿಸೋದೇ ನನ್ನ ಕೆಲಸ. ಏನ್ ಹೇಳ್ತಾ ಇದೀಯ ರಾಜು? ಸಾಕ್ಸೋದ? ಏನ್ ಮಾತಾಡ್ತಾ ಇದೀಯ ನೀನು? ಸರಿಯಾಗಿ ಮಾತಾಡ್ತಾ ಇದೀಯ ತಾನೇ? ಅಲ್ಲ, ನಾವಿಬ್ರು ಪ್ರೀತಿ ಮಾಡಿ ಮದ್ವೆ ಆಗಿರೋದು. ನೀನ್ ನೋಡಿದ್ರೆ ನನ್ನನ್ನ ಮಾಡ್ತೀನಿ ಅಂತ ಇದೀಯ. ನಿನಗೆ ನನ್ನ ಮೇಲೆ ಯಾವುದೇ ಇದೆಯಾ ಫೀಲಿಂಗ್ಸ್ ಇಲ್ವಾ? ಏ ಯಾವಳಿ ನೀನು? ನಿನ್ನ ಮೇಲೆ ಎಂಥದೇ ಫೀಲಿಂಗ್ಸು? ಏಯ್, ನಾನು ಮದುವೆ ಆಗಿನೇ ಹುಡುಗಿರ್ನ ಮಾಡ್ತಾ ಇರೋದು. ಸಂಗೀತ ಹೇಳಿದ್ಲಲ್ಲ, ಅದೆಲ್ಲ ನಿಜ, ಅದೆಲ್ಲ ಸತ್ಯ. ನಾನು ಮಾಡ್ತಾ ಇರೋದು ಮದುವೆ ಆಗಿನೇ. ಯಾಕಂದರೆ ಕೇಳಿದ್ರೆ ನನ್ನ ಹೆಂಡತಿ ಅಂತ ಹೇಳ್ತೀನಿ. ಹೌದು, ನನ್ನ ಹೆಂಡ್ತಿನ ನಾನು ಮಾರಿದ್ದೀನಿ, ನೀವೇನು ಕೇಳ್ತೀರಾ ಅಂತ ಹೇಳಿ ನಾಳೆ ನಿಮ್ಮ ಅಪ್ಪ ಅಮ್ಮ ಅಂತ ಬರ್ತಾರಲ್ಲ ಅವ್ರಿಗೆ ಹೇಳೋದು. ಸರಿನಾ? ಇವಾಗ ಅರ್ಥ ಆಯ್ತಾ ನಾನು ಏನು ಅಂತ ಹೇಳಿ? ಇನ್ನೊಂದು ಸಾರಿ ನೀನೇನಾದರೂ ಗಿವಾಜ್ ಮಾಡಬೇಕು, ಅವ್ರೇನೇ ಮಾಡಿದ್ರು ನೀನು ನಾಯಿ ಥರ ಮಾಡಿಸ್ಕೋಬೇಕು ಅಷ್ಟೇ. ಅದು ಬಿಟ್ಟು ಬೇರೆ ಥರ ಇಲ್ಲಿ ಅವಾಜ್ ಮಾಡಿದೆ ಅದು ಮಾಡಿದೆ ಅಂದರೆ ನಿನ್ನನ್ನು ಬೇರೆ ಎಲ್ಲೂ ಯಾರಿಗೂ ಸೌಂಡ್ ಕೇಳಿರಬಾರ್ದು ಅಂತಲ್ಲಿ ಹೋಗಿ ಕೂಡ ಹಾಕ್ತೀನಿ, ನೆನಪಿಟ್ಕೋ. ರಾಜು, ಏನ್ ಹೇಳ್ತಾ ಇದೀಯ? ನಿನ್ ಮಾತನ್ನ ಕೇಳಿ ನನಗೆ ತುಂಬಾನೇ ಭಯ ಆಗ್ತಾ ಇದೆ ರಾಜು. ನೀನು ನಾನು ಪ್ರೀತಿ ಮಾಡಿರೋ ಹುಡುಗ ತಾನೆ? ನೀನು ಯಾಕೆ ಈ ರೀತಿ ಎಲ್ಲ ಹೇಳ್ತಾ ಇದೀಯ? ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ ರಾಜು. ಯಾವಳಿ ರಾಜು? ಹಾ, ಯಾವನ ರಾಜು ಅವನು? ನಾನು ರಾಜು ಅಲ್ಲ. ನನ್ನ ಹೆಸರು ಏನಂತ ನಿನಗೆ ಗೊತ್ತಿಲ್ವಾ? ಹೇಳ್ಬೇಕಾ ನನ್ನ ಹೆಸರನ್ನ? ಯಾರು ನೀನು? ನನ್ ರಾಜ ಎಲ್ಲಿ? ನನ್ ರಾಜ ಎಲ್ಲಿ? ನೀನ್ ಯಾರು? ನಾನಾ ನೀನು ಪ್ರೀತಿ ಮಾಡಿರೋ ರಾಜುನೇ ಬೇರೆ, ನಾನೇ ಬೇರೆ. ಹಾಂ, ನಿನ್ನ ರಾಜುನ ನಾನು ಎಲ್ಲೋ ಇಟ್ಟಿದ್ದೀನಿ. ಅವನ ಥರ ಇರೋ ನನ್ನ ಹೆಸರು ಪಾಂಡುರಂಗ. ಗೊತ್ತಾಯ್ತಾ? ನಾನೇನು ರಾಜು ಅಲ್ಲ, ನೆನಪಿಟ್ಕೋ. ನಿನ್ನನ್ನು ಬಂದು ಬಿಡಿಸಿದ್ದೀನಿ ಅಂತ ಹೇಳಿ ನೀನು ರಾಜು ಅಂತ ಅನ್ಕೊಳಕ್ಕೋ ಹೋಗ್ಬೇಡ. ನೋಡೋದಕ್ಕೆ ನಾವಿಬ್ರು ಒಂದೇ ಥರ ಇರ್ಬೋದು, ಆದರೆ ನನ್ನ ಹೆಸರು ಪಾಂಡುರಂಗ. ಇನ್ನೊಂದು ಸಾರಿ ನೀನೇನಾದರೂ ನನ್ನ ತಂಟೆಗೆ ಬಂದರೆ ನಾನು ಹೇಳ್ದಾಗ ಕೇಳಬೇಕು ಅಷ್ಟೇ. ನೀನು ಕುತ್ತಿಗೆಗೆ ತಾಳಿ ಕಟ್ಟಿರೋದು ರಾಜುನೇ, ಆದರೆ ಅವನನ್ನು ನಾನು ಇಲ್ಲಿಗೆ ನಿನಗೆ ಸಕ್ಕರೆ ಚಾಪುಡಿ ತೊಗೊಂಡು ಬರೋಕ್ಕೆ ಹೋಗಿದ್ನಲ್ಲ, ಆವಾಗ ನಾನು ಅವನ ಹೋಗಿ ಅಲ್ಲಿ ಕೂಡ ಹಾಕಿದ್ದೀನಿ. ಇವಾಗ ನಾನಿಲ್ಲಿರೋದು ನಿನ್ನ ಗಂಡ ಅಲ್ಲ ಕಣೇ, ನೆನಪಿಟ್ಕೋ. ನೀನೇನಾದರೂ ಭಾಳ ಮಾಡಿದ್ರೆ ನಿನ್ನನ್ನು ಇವಾಗ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಹಾಂ, ನೋಡೋದಕ್ಕೆ ಸುಂದರವಾಗೇ ಇದೆಯಾ? ಹುಷಾರ್, ಒಂದು ಮೂಲೆಯಲ್ಲಿರಬೇಕು.
ನೀನಾದ್ರೂ ಅವಾಜ್ ಮಾಡಿದ್ರೆ ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ, ನೆನಪಿಟ್ಕೋ. ಬಂದವರೆಲ್ಲ ನಿನ್ನನ್ನು ಅನ್ಭವಿಸ್ ಹೋಗ್ತಾರೆ. ಹುಷಾರ್. ಇಲ್ಲ ಒಬ್ಳೇ ಇರ್ತೀಯ, ಇಲ್ಲ ಅಂದ್ರೆ ಎಲ್ಲರನ್ನೂ ಕರೆಸ್ತೀನಿ. ಏನಿಲ್ಲ ಅಂದ್ರೂ 5-6 ಜನ ಇದ್ದಾರೆ. ಸುಮ್ಮನೆ ಬಾಯಿ ಮುಚ್ಕೊಂಡು ನಾಯಿ ತರ ಇರ್ತೀನಿ ಅಂದ್ರೆ ಇರು, ಇಲ್ಲ ಅಂದ್ರೆ ಬೇರೆನೇ ಆಗತ್ತೆ, ನೆನ್ಪಿಟ್ಕೋ. ಏನ್ ಹೇಳ್ತಾ ಇದ್ದೀರಾ? ಯಾರ್ ನೀವು? ನನ್ ರಾಜು ಎಲ್ಲಿ? ಪ್ಲೀಸ್ ನನ್ನ ರಾಜುನ ಹತ್ರ ಕಳಿಸಿ. ಪ್ಲೀಸ್ ನೀವು ಇಲ್ಲಿಂದ ಹೊರಟೋಗಿ, ಹೊರಟೋಗಿ. ನಿನಗೆ ಹೇಳ್ತಾ ಇರೋದು ಸೌಂಡ್ ಮಾಡಬೇಡ ಅಂತ. ಇನ್ನೊಂದ್ಸಾರಿ ಏನಾದರೂ ಸೌಂಡ್ ಮಾಡಿದ್ರೆ ನೋಡು ಏನ್ ಮಾಡ್ತೀನಿ ಅಂತ ಹೇಳಿ. ಅಮ್ಮ, ಏನ್ ಮಾಡ್ತಾ ಇದ್ದೀರಾ? ಪ್ಲೀಸ್ ನನ್ನ ಏನು ಮಾಡಬೇಡಿ, ಪ್ಲೀಸ್ ನನ್ನ ಏನು ಮಾಡಬೇಡಿ. ನಿಮ್ ಕೈ ಮುಗಿತೀನಿ. ನನ್ ರಾಜು ಎಲ್ಲಿದ್ದಾನೆ? ನನ್ನನ್ನು ಅಲ್ಲಿ ಕಳಿಸ್ಬಿಡಿ ಪ್ಲೀಸ್. ಹೇಳಿದ್ರೆ ಅರ್ಥ ಆಗಲ್ವಾ ನಿನಗೆ? ಹಾ, ಇಲ್ಲ ಅಂದ್ರೆ ನನ್ನ ಕಡೆಯಿಂದ ನೀನು ಹೊಡಿಸ್ಕೊಂಡೆ ಸಾಯ್ತೀಯ. ರಾಜು ಅಂತೆ ರಾಜು, ಬಿದ್ಕೊಳ್ಳೆ ಇಲ್ಲೇ. ಪ್ಲೀಸ್ ನನ್ನ ಹೊಡಿಬೇಡಿ, ಬಿಟ್ಬಿಡಿ ಪ್ಲೀಸ್. ನೀವು ಹೇಳಿದ್ರೆ ಕೇಳ್ತೀನಿ, ನಾನು ಸುಮ್ಮನೆ ಇರ್ತೀನಿ. ನನ್ನ ಬಿಟ್ಬಿಡಿ ಪ್ಲೀಸ್, ನನ್ನ ಬಿಟ್ಬಿಡಿ. ಹೀಗ್ ಬಾ ದಾರಿಗೆ. ಅಲ್ಲಿ ಹೋಗಿ ನಾಯಿ ತರ ಮೂಲೆಯಲ್ಲಿ ಕೂತ್ಕೋ. ನಾಯಿ ತರ ಬಿಸ್ಕೆಟ್ ಹಾಕ್ತೀನಿ, ತಿಂತ ಅಲ್ಲೇ ಕೂತಿರು. ಇಷ್ಟು ದಿಮಾಕ್ ಅಲ್ವಾ ನಿನಗೆ? ಹಾ, ಅವನ್ನ ನಮ್ಮ ಬಾಸನ್ನೇ ನೀನು. ಹಾ, ನಾನೇ ಅವನ್ನ ಹೊಡಿಯೋಗಾಯ್ತು. ಛೇ, ನಿನ್ನ ಮುಂದೆ ರಾಜನ್ ತರ ಆಕ್ಟಿಂಗ್ ಮಾಡಕ್ ಹೋಗಿ ನನ್ನ ತರಾನೇ ನಾನು ಕಳ್ಕೊಂಡ್ಬಿಟ್ಟೆ. ಹೋಗಿ ಅಲ್ಲಿ ಬಿದ್ಕೋ. ನಿಮ್ ಕಾಲ್ ಮುಗಿತೀನಿ, ನನ್ನ ಏನು ಮಾಡಕ್ ಹೋಗ್ಬೇಡಿ ಪ್ಲೀಸ್. ನನ್ನ ಬಿಟ್ಬಿಡಿ, ನಾನು ಇಲ್ಲಿಂದ ಹೊರಟೋಗ್ತೀನಿ. ನಿನ್ನ ಹೋಗೋದ್ಕಲ್ವೇ ನಿನ್ನನ್ನು ಹುಡ್ಕೊಂಡು ಇಲ್ಲಿವರೆಗೂ ಬಂದಿರೋದು. ನಿನ್ನನ್ನು ನಾನು ದುಬೈಗೆ ಮಾರಿ ನಾನು ಕೋಟ್ಯಾಧೀಶ್ವರ ಆಗಬೇಕು. ಇಂಥ ಸುಂದರವಾಗಿರೋ ಹುಡುಗಿರನ್ನ ಮಾರಿನೇ ನಾನು ದೊಡ್ಡ ಕೋಟ್ಯಾಧೀಶ್ವರನ ಆಗಬೇಕು ಅಂತ ಕನಸ್ಕೊಂಡಿರೋದು. ಅದರಲ್ಲಿ ನೀನು ಇವಾಗ 3ನೇ ಅವಳು. ನಿನ್ನನ್ನು ಮಾರಿದ್ರೆ ಕೋಟಿ ಕೋಟಿ ಹಣ ಬರುತ್ತೆ. ನೀನಿರೋ ಈ ಗ್ಲಾಮರ್ಗೆ ತುಂಬಾನೇ ದುಡ್ಡು ಸುರಿತಾರೆ. ಅದಕ್ಕಾಗಿ ನಿನ್ನನ್ನು ಹುಡ್ಕೊಂಡು ಕಿಡ್ನಾಪ್ ಮಾಡಿಕೊಂಡು ಆ ರಾಜುನ ಕಿಡ್ನಾಪ್ ಮಾಡಿ ಅಲ್ಲಿ ಒಂದು ಒಗೆದು ನಿನ್ನನ್ನು ಕರ್ಕೊಂಡು ಬಂದಿರೋದೇ ಇಲ್ಲಿ. ನೀವು ಹೇಳೋ ಹಾಗೆ ನಾನು ಕೇಳ್ತೀನಿ. ನನ್ನನ್ನು ಏನು ಮಾಡಕ್ ಹೋಗ್ಬೇಡಿ, ನನ್ನನ್ನು ಕೊಲ್ಲಕ್ ಹೋಗ್ಬೇಡಿ ಪ್ಲೀಸ್. ನಿಮ್ ಕೈ ಮುಗಿತೀನಿ, ನನ್ನನ್ನು ಬಿಟ್ಬಿಡಿ. ಅಮ್ಮ, ಇಂಥ ಬರ ಹೊಡ್ದ ಇವನು. ಯಾರು ಇವನು? ನನ್ನ ರಾಜು ಎಲ್ಲಿ ಹೋದ? ಇವನೇ ರಾಜುನ ಅಥವಾ ಹೆಸರು ಸುಳ್ಳು ಹೇಳ್ತಾ ಇದ್ದಾನ? ನನಗಂತೂ ಒಂದು ಅರ್ಥನೇ ಆಗ್ತಾ ಇಲ್ಲ. ಆದ್ರೆ ಸಂಗೀತ ರಾಜುನೇ ಈ ರೀತಿ ಮಾಡ್ತಾನೆ ಅಂತ ಹೇಳಿದ್ಲು. ಆದ್ರೆ ಇವನು ರಾಜುನ ಕಿಡ್ನಾಪ್ ಮಾಡಿ ಇಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಯಾವ್ದು ನಿಜ ಯಾವ್ದು ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಅತ್ತಿಗೆ ಬಂದ್ರೆ ಚೆನ್ನಾಗಿರುತ್ತೆ. ಇಲ್ಲ ನಾನು ಇಲ್ಲಿ ಸತ್ತೋಗ್ತೀನಿ. ಇವ್ರು ನನ್ನನ್ನು ಯಾರಿಗಾದ್ರೂ ಮಾರ್ಬಿಟ್ರೆ ನಾನು ಏನ್ ಮಾಡೋದು? ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ. ಇವಳ ಸಲುವಾಗಿ ನಾನು ಯಾಕೆ ಬಾಸ್ ಮೇಲೆ ಕೈ ಮಾಡಿದೆ? ನನಗೊಂದು ಕ್ಷಣ ಏನಾಯ್ತು ನನಗದು ಗೊತ್ತೇ ಆಗ್ಲಿಲ್ವಲ್ಲ. ನಾನ್ ಕನೋ ನಿನ್ ಮೇಲೆ ಬಂದು ಅದನ್ನ ಚೇಂಜ್ ಮಾಡಿರೋದು. ಇಲ್ಲ ಅಂದಿದ್ರೆ ನೀನು ಈ ರೀತಿ ಮಾಡ್ತಾ ಇದ್ಯಾ? ನಿಮ್ ಬಾಸ್ನ ನೀನ್ ಹೊಡಿತಾ ಇದ್ಯಾ? ಅವಳು ಮೀನಾ ಅವರ ನಾದ್ನಿ ತಂಗಿ ತರ ಇರುವಂತ ಅತಿಗೆ ಅತಿಗೆ ಅಂತ ಎಷ್ಟು ಪ್ರೀತಿ ತೋರಿಸ್ತಾ ಇದ್ಲು ಆ ಮೀನನ್ ಮೇಲೆ. ನಿಮ್ಮಂತ ಗಂಡಸರ್ನ ನಾನ್ ಮಾತ್ರ ಸುಮ್ಮನೆ ಬಿಡಲ್ವೋ, ಬಿಡಲ್ಲ. ನನ್ನ ಜೀವನ ಹೀಗೆ ಆಗಿನೇ ನಾಶ ಆಗಿ ಹೋಗಿರೋದು. ಇನ್ನೊಬ್ರ ಜೀವನ ಯಾವ ರೀತಿ ಈ ರೀತಿ ಆಗೋದಕ್ಕೂ ನಾನ್ ಬಿಡಲ್ವೋ. ಹಾಗಾಗಿ ನಿನ್ ಮೈ ಮೇಲೆ ನಾನ್ ಬಂದು ಅವಳನ್ನ ಕಾಪಾಡಿರೋದು. ಅವಳಿಗೆ ಏನಾಗೋದಕ್ಕೂ ನಾನ್ ಬಿಡಲ್ವೋ. ನಿಮ್ಮಂತ ಗಂಡುಗಳನ್ನ ನಾನು ಕೊಲ್ಲದೆ ಬಿಡದೇ ಇಲ್ಲ. ನರಳಿ 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 ಸಾಯ್ತೀಯ ನಿನ್ನ ಮಗನೇ, ನೋಡ್ತಾ ಇರು. ಮಧು, ನೀನೇನು ಭಯ ಪಡಬೇಡ ಮಧು. ನಿನ್ ಜೊತೆ ಇವಾಗ ಕಾವಲಾಗಿ ನಾನಿರ್ತೀನಿ. ನೀವ್ ಮೀನಾತ್ಗೆ ಬರೋವರ್ಗುನು ನಿನ್ ಜೊತೆ ನಾನಿರ್ತೀನಿ. ನಿನ್ನನ್ನ ಯಾರು ಏನು ಮಾಡಕ್ ಸಾಧ್ಯನೇ ಇಲ್ಲ ಮಧು. ನೀನ್ ಮಾತ್ರ ಭಯ ಪಡ್ಬೇಡ. ನನ್ನ ಮಾತು ನಿನಗೆ ಕೇಳಿಸಲ್ಲ ಅನ್ನೋದು ಗೊತ್ತು, ಆದ್ರೆ ನಿನ್ನ ಕಾಪಾಡೋದಕ್ಕೆ ನಾನ್ ನಿನ್ ಹಿಂದೆ ಇದ್ದೇ ಇರ್ತೀನಿ ಯಾವಾಗ್ಲೂ. ಅಮ್ಮ, ಇವಾಗ್ಲೇ ಅದಕ್ಕೆ ಫೋನ್ ಮಾಡಿ ಮಾತಾಡ್ಬೇಕು. ಅಯ್ಯೋ, ಫೋನ್ ಬೇರೆ ಇಸ್ಕೊಂಡು ಹೋಗ್ಬಿಟ್ಟ. ನಾನು ಏನಪ್ಪ ಮಾಡ್ಲಿ ಇವಾಗ? ನಾನು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಯ್ಯೋ ಅಮ್ಮ, ಏನು ಮಾಡಬೇಡ್ರಿ. ನಾನು ಹುಡುಕ್ತೀನಿ ಇಲ್ಲಿಂದ. ನನಗೀಗೇನು ಮಾಡಲ್ಲ, ಏನು ಮಾಡಲ್ಲ. ಅಯ್ಯೋ ಸರ್, ಸಾರಿ ಸರ್. ನನಗೆ ಏನಾಯ್ತು ಅಂತ ನನಗೆ ಒಂದ್ಸರಿ ಗೊತ್ತಾಗ್ಲಿಲ್ಲ ಸರ್. ಅದು ನಿಮ್ಮ ಮ್ಯಾಲ ಹಿಂಗೆ ಇಂಥ ಪರಿ ನಾನು ಕೈ ಮಾಡಿಬಿಟ್ನಿ. ಆಕಿನ ಹಿಂಗೆ ಹೊಡೆದು ಬಂದೀನಿ ಸರ್. ಇವಾಗ ನೀವೇನು ಅನ್ಕೋಬೇಡ್ರಿ ಸರ್, ನಂದು ತಪ್ಪಾಯ್ತು ಸರ್. ನಿಮ್ಮ ಕಾಲು ಬೀಳ್ತೇನೆ ಸರ್. ನನ್ನ ಕೆಲಸದಿಂದ ತೆಗಿಬೇಡ್ರಿ ಸರ್. ಈ ರೀತಿ ನಾನು ಮಾಡಿದಕ್ಕೆ ನನ್ನ ಕ್ಷಮಿಸ್ಬಿಡ್ರಿ ಸರ್. ಅಲ್ಲೋ ಅಯ್ಯಪ್ಪ ತಂದೆ, ಏನಾಗಿತ್ತು ನಿನಗೆ? ಆಕಿನ ಮುಟ್ಟಿದಕ್ಕೆ ನನಗೆ ಇಂಥ ಪರಿ ಹೊಡೆದಿಲ್ಲ ನೀನು. ಬಾಸ್ ಅದು ಏನಾರ ಮುಟ್ಟರೆ ಏನು ಮಾಡ್ತಿದ್ದಿ ನಾಳೆ?
ಅಲ್ಲ ನೀನು ಹಿಂಗೆ ಹೋಗಿ ಅವ್ರನ್ನ ಹೊಡೆದ್ಬಿಟ್ರೆ ನಿನ್ನೆಲ್ಲ ನನ್ನ ಹೆಸರು ಕೆಲಸದಿಂದ ತೆಗೆದು ಹೋಗಿ ಬಿಡ್ತಾರೆ ಅವ್ರ. ನಾ ಹೆಂಗೆ ಜೀವನ ಮಾಡ್ಬೇಕು ಅಯ್ಯಪ್ಪ ತಂದೆ? ಅಯ್ಯೋ ಸಾರಿ ಸರ್, ನನಗೆ ಗೊತ್ತಾಗ್ಲಿಲ್ಲ. ಒಂದು ಕ್ಷಣ ನನಗೆ ಏನಾಯ್ತು ಅಂತ ನನಗೆ ಗೊತ್ತಾಗ್ಲಿಲ್ಲ ರೀ ಸರ್. ಏನಾಯ್ತು ನನ್ನ ಮೈ ಮೇಲೆ ಏನೋ ಬಂದಂಗೆ ಆಗ್ಬಿಟ್ರಿ. ಅದಕ್ಕಾಗಿ ನಾನು ಆಕಿನ ಮುಟ್ಟಾನಂದ್ರೆ ಬಂದು ನಿಮ್ಮನ್ನ ಇಂಥ ಪರಿ ಹೊಡೆದ್ಬಿಟ್ಟಿನಿ ರೀ ಸರ್. ನಂದು ತಪ್ಪಾದ್ರಿ ಸರ್, ನಿಮ್ಮ ಕಾಲು ಬೀಳ್ತೇನೆ ರೀ ಸರ್. ನನ್ನ ಕೆಲಸದಿಂದ ತೆಗಿಬೇಡ್ರಿ ಸರ್, ಪ್ಲೀಸ್ ರೀ ಸರ್. ಇರಲಿ ಬಿಡಪ್ಪ, ಏನು ಮಾಡೋದು? ನನಗೆ ಹೊಡಿಸ್ಕೋದಿತ್ತೇನು ಇವತ್ತು, ಅದಕ್ಕೆ ಹೊಡಿಸ್ಕೊಂಡೇನು. ಮತ್ತೆ ಏನು ಮಾಡೋದು? ನಾನು ಮಾಡಿದ್ದು ತಪ್ಪ ಐತಿ. ಯಾಕಿನ್ ನಾನು ಹೋಗಿ ಮುಟ್ಟಬಾರ್ದಾಗಿತ್ತು, ಹೋಗಿ ಮುಟ್ಟೀನಿ. ಯಾಕಂದ್ರೆ ಅದಕ್ಕೆ ಸರ್ಗೋಸ್ಕರ ಅಂತ ನಾನು ಹೇಳಿ ಕ್ಯಾಸ ನಾನು ಹೋಗಿ ಮುಟ್ಟಿನಿ ನೋಡು. ಯಾಕೆ ನೋಡ್ರಿ ಹಂಗಿದ್ಲು, ಅದಕ್ಕೆ ಮುಟ್ಟಾಕ್ ಹೋದ್ನಿ. ಅದಕ್ಕೆ ನನಗಿಂತ ಪರಿ ಆಯ್ತು. ಇರ್ವತ್ತು ಬಿಡಪ್ಪ, ಮತ್ತೇನು ಮಾಡೋದು? ಇಲ್ರಿ ಸರ್, ಆಕಿನೂ ಶಿಸ್ತ ಹೊಡೆದು ಬಂದೇನ್ರಿ ಈಗ. ಇಲ್ಲ ನಾ ಹೇಳಿದಂಗೆ ಕೇಳ್ಕೊಂತ ಇರ್ಬೇಕು, ಇಲ್ಲ ಅಂದ್ರೆ ನೀನು ಕೊಂದ ಬಿಡ್ತಾನೆ ಅಂತೇಳಿ ಹೇಳಿ ಬಂದೇನ್ರಿ ಸರ್. ನೀವೇನು ತಪ್ಪು ತಿಳ್ಕೊಬೇಡ್ರಿ, ಬೇಕಿದ್ರೆ ನೋಡೋಗ್ರಿ ಸರ್ ಆಕೆ ಮಕ್ಕ ಎಲ್ಲ ಹೆಂಗಾಗೈತೆ ಅಂತೇಳಿ. ಈಗ ಬ್ಯಾಡ್ ಬಿಡ್ರಿ ಸರ್, ನೀವು ಒಳಗೆ ಹೋದ್ರೆ ಮತ್ತೆ ಅಂಜಿ ಮತ್ತೆ ಬಾಯ್ ಮಾಡಕತ್ತಲ್ಲ, ಏನು ಮಾಡೋದು? ಈಗ ಅಂಜಿಸ್ ಕ್ಯಾಸ್ ಕುಂದ್ರಿಸಿ ಬಂದಾನು. ಮತ್ತೆ ಈಗ ನೀವು ಹೋದ್ರದು ಅಂದ್ರೆ ಭಾಳ ನಾಟಕ ಮಾಡ್ತಾಳ್ರಿ ಸರ್ ಆಕೆ. ಅದಕ್ಕಾಗಿ ಸರ್ ನನ್ನ ತಪ್ಪಾತ್ರಿ. ನಾನು ಇಲ್ಲೇ ಆಕಿನ ಕಾಕೊಂತಿರ್ತೇನೆ ರೀ. ಯಾಕಂದ್ರೆ ಯಾರೋ ಅವ್ರ ಅತಿಗೆ ಅಂತ್ರಿ ಆಕೆದು ಬಂದ್ರಿ ಏನು ಮಾಡಿದ್ರಿ ಮತ್ತೆ ಬಂದ್ ಕಾಸು ಹೆಂಗಾರ ಕರ್ಕೊಂಡು ಹೋಗ್ಬೇಕಿಲ್ಲ ಅಂದ್ರೆ ಮತ್ತೆ ಏನು ಮಾಡಿದ್ರಿ ಸರ್? ಅದಕ್ಕೆ ನಾನು ಇಲ್ಲೇ ನೋಡ್ಕೊಂತಿರ್ತೇನೆ ರೀ. ನಾಳೆ ಎಷ್ಟೊತ್ತಿದ್ರೆ ನೀವು ಆಕಿನ ಬಂದ ಕರ್ಕೊಂಡು ಹೋಗ್ಬಿಡ್ರಿ ಸರ್. ಗಾಡಿ ತೊಗೊಂಬರ್ರಿ, ಅದ್ರಾಗ ಹಾಕಿ ಕಳಿಸಿಬಿಡ್ತೇನೆ ರೀ ಸರ್ ಆಕಿನ. ಸರಿ ಸರಿ ಆಯ್ತು ಮಾರಾಯ. ಮತ್ತು ನಾಳೆ ಬಂದಾಗ ಹಿಂಗೆ ಎಂಥ ಪರಿ ನಾನು ಹೊಡೆದು ಕಳ್ಸಿ ಕಳಿಸ್ಕಿಸಿ. ಈಗ ಹೇಳಕತ್ತಾರ ಮತ್ತೆ ನಾನು ಹಂಗಂದ್ರೆ ನಾನು ಬರಂಗೇ ಇಲ್ಲ, ನಿನ್ನ ಒಂದು ಕೋಟಿ ಸಿಗಂಗೇ ಇಲ್ಲ ನೋಡು. ಇಲ್ರಿ ಸರ್ ಇಲ್ರಿ, ಈಗ ತಪ್ಪಾತ್ರಿ ನಂದ. ನಿಮ್ಗೆ ಬೇಕಾದ್ರೆ ಕಾಲು ಬೀಳಂದ್ರೆ ಕಾಲು ಬೀಳ್ತಾನ್ರ. ನನಗೆ 1 ಕೋಟಿ ಬೇಕ್ರಿ. ಭಾಳ ಸಾಲ ಐತ್ರಿ, ಎಲ್ಲಲ್ಲಿ ಸಾಲ ಮಾಡೇನು. ಸಾಲಗಾರ ಮನೆಗೆ ಬಂದು ಕಾಟ ಕೊಡಾಕತ್ ಬಿಟ್ಟಾರ್ರಿ. ಅದಕ್ಕಾಗಿ ಇಂಥ ಕೆಲಸ ಮಾಡಾಕ ನಾನು ನಿಮ್ಮ ಜೊತೆ ಕೈ ಹುಡ್ಸೇನು. ಇಲ್ಲಾಂದ್ರೆ ನಾ ಯಾಕ್ರಿ ಇಂಥ ಕೆಲಸ ಮಾಡಲಿ? ಹಿಂದಾಗಡೆ ನಮ್ಮ ಮನೆಗೆ ಏನಾರ ಗೊತ್ತಾದ್ರೆ ನಾನು ಉಪ್ಪು ಖಾರ ಹಾಕಿ ಕೊಂದ ಬಿಡ್ತಾರ್ರಿ ಸರ್. ಸರಿ ಆಯ್ತು ಹೋಗ್ರಿ ಸರ್, ನೀವು ಹೋಗ್ರಿ, ನಾನು ಇಲ್ಲೇ ಕಾಕೊಂತರ್ತೇನೆ ರೀ ಆಕಿನ. ಮತ್ತೆ ಆಕೆ ಓಡಿ ಹೋದ್ಲಂದ್ರೆ ಏನು ಮಾಡಿದ್ರಿ ಸರ್? ಸರಿ ಸರಿ ಆಯ್ತು ಮಾರಾಯ, ಇಲ್ಲೇ ಕಾಕೊಂತ ಕುಂದ್ರು. ನಾಳೆ ಬರ್ತಾನೆ, ಎಷ್ಟೊತ್ತಿದ್ರು ಗಾಡಿ ರೆಡಿ ಮಾಡ್ಕೊಂಡು ನಾಳೆ ಸಾಯಂಕಾಲ ಎಲ್ಲ ಬರ್ತಾನೆ. ಕತ್ಲಾಕು ಟೈಮ್ ಕಂದ್ರೆ ಬರ್ತಾನೋ ಆಕಿನ ಕರ್ಕೊಂಡು ಹೋಗ್ಬಿಡೋಣ ಅಂತ. ಸರಿ ಆಯ್ತು ಸರ್. ಅಯ್ಯೋ ಯವ್ವ, ಎಂಥ ಪರಿ ಹೊಡೆದಯ್ಯಪ್ಪ ಇವನು. ಇವನ ಕೈಯಾಗ ಏನು ಕೆಬ್ಬನ ಇದ್ದಂಗಿತ್ತು, ಏನು ಕೈ ಮಕ ಎಲ್ಲ ಉದ್ಕೊಂಡ್ಬಿಟ್ಟೈತಿ. ನಾನು ಏನು ಕೇರಿ ಏನು ಹೇಳ್ಬೇಕೇನು ನಾನು? ಯಪ್ಪ ಹೆಂಗೋ ಸುಮ್ಮನೆ ಆದ, ಚಲೋ ಆತು. ಇಲ್ಲ ಅಂದಿದ್ರೆ ನನ್ನ ಕತಿ ಅದೋ ಗತಿ. ಈಗ ನಾನು ಇಲ್ಲೇ ನೋಡ್ಕೊತ ಇರಬೇಕು. ಈಗ ಏನಾರ ಓಡ್ ಹೋದ್ರೆ ನಂದು 1 ಕೋಟಿ ಹೋಗ್ಬಿಡ್ತದೆ. ಅಯ್ಯಪ್ಪ ಇಲ್ಲೇ ಕಾಕೊಂತ ಕುಂದ್ರನು ಮತ್ತೆ ಯಾರೋ ಆಕೆ ಆಯ್ತಿಗೆ ನಾತಾಳು, ಆಯ್ಕೆ ಬಂದ್ಲಂದ್ರೆ ಆಯ್ತಿಗೋ ಏನಕ್ಕೆ ಆಯ್ತಿಗೋ ಮತ್ತೆ ನನ್ನ 1 ಕೋಟಿ ಓಡೋಗ್ಬಿಡ್ತದೆ, ಬಂಗ ಮಾಯ ಆಗ್ಬಿಡ್ತದೆ ಮತ್ತೆ ಈಗ ಹೋದ್ಲಂದ್ರೆ. ಯವ್ವ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಅಡ್ಡಾಡಿ 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 ಕಾಲ ಭಾಳ ಸಾಕತ್ತೋ ಯವ್ವ. ಇಲ್ಲೇ ಗಾಡಿಗೆ ಅಂತ ಕುಂತಿರ್ತಾನು, ಇಲ್ಲೇ ಮಕ್ಕೋತಾನ. ಏನು ನೋಡ್ಕೊಂತ ಬಾಗಲ್ಕನ ಆಕೆ ಹೆಂಗೆ ಹೋಗ್ಕಾಳು ಬಿಡ್ತಾಳು ಎಲ್ಲ ಗೊತ್ತಾಕತಿ. ಇಲ್ಲೇ ಮಕ್ಕೊಂಬಿಡ್ತಾನ, ದಾಟಿ ಹೋಗಕ್ಕೆ ಬರಂಗಿಲ್ಲ ಆಕಿಗೆ. ನೋಡೋನು ಹೆಂಗೆ ಹೋಗ್ಕಾಳಂತೆ. ಅಯ್ಯೋ, ರಾಜು ಯಾಕೆ ಇಲ್ಲೇ ಮಲ್ಕೊಂಡಿದ್ದಾರೆ? ಏನಾದರೂ ಜಗಳ ಆಡಿದ್ರಾ? ನಾನು ಇವ್ರನ್ನ ಎಬ್ಸಲ್ಲ ಅಥವಾ ಸುಮ್ಮನೆ ಒಳಗೆ ಹೋಗ್ಲಾ? ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಏನು ಮಾಡಲಿ? ಬೇಡ, ಎಬ್ಸೋದು ಬೇಡ. ಹಾಗೆ ಹಗರ ಒಳಗಡೆ ಹೋಗ್ತೀನಿ. ಮಧು ಏನು ಮಾಡ್ತಾ ಇದ್ದಾಳೆ ಫಸ್ಟ್ ನೋಡಬೇಕು. ಇವ್ರು ನೋಡಿದ್ರೆ ಇಲ್ಲಿ ಮಲಗಿದ್ದಾರೆ, ಅಲ್ಲಿ ಅವಳು ಹೇಗಿದ್ದಾಳೋ ಏನೋ. ಮೊದಲೇ ಯಾಕೋ ತುಂಬಾ ಗಾಬರಿ ಆಗಿದ್ಲು. ಹೋಗಿ ಅವಳನ್ನ ನೋಡ್ತೀನಿ ಏನು ಮಾಡ್ತಾ ಇದ್ದಾಳೆ ಅಂತ ಹೇಳಿ. ನನ್ನ ರಾಜು ಎಲ್ಲಿ ಹೋದ? ನನಗೊಂದು ಗೊತ್ತಾಗ್ತಾ ಇಲ್ಲ. ನನಗೆ ಇಲ್ಲಿರೋದಕ್ಕೆ ಆಗ್ತಾ ಇಲ್ಲ. ತುಂಬಾನೇ ಭಯ ಆಗ್ತಾ ಇದೆ. ಇವ್ರು ಏನಾದರೂ ಮಾಡಿದ್ರೆ ನಾನು ಏನು ಮಾಡಲಿ? ಮಧು, ಮಧು, ಏನು ಮಧು ನಿನ್ನ ಅವಸ್ಥೆ? ಅಯ್ಯೋ ಅದಕ್ಕೆ ನೀವೇ ಗಿಳಿ ಬಂದ್ರೆ ಅದಕ್ಕೆ ಬಾಯ್ ಮಾಡಬೇಡಿ. ಅದಕ್ಕೆ ಅವನು ಎಲ್ಲಿದ್ದಾನೆ? ಅದಕ್ಕೆ ಯಾರು ಮಧು? ಏನಾಯ್ತು ಮಧು ನಿನಗೆ? ನಿನ್ನ ಮಗ ಎಲ್ಲ ಹೀಗಾಗಿದೆ, ಏನಾಯ್ತು ನಿನಗೆ? ಅದಕ್ಕೆ 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 ಅದು ನಾನು ಮೋಸ ಹೋಗ್ಬಿಟ್ಟೆ. ಅದಕ್ಕೆ ನಾನು ಮೋಸ ಹೋಗ್ಬಿಟ್ಟೆ. ಯಾಕೆ ಅಳ್ತಾ ಇದೆಯಾ? ರಾಜು ಯಾಕೆ ಹೊರಗಡೆ ಕುಂತಿದ್ದಾನೆ? ಅದಕ್ಕೆ ನನ್ನ ಮೊದಲು ಇಲ್ಲಿಂದ ಕರ್ಕೊಂಡು ಹೋಗಿ. ಅವ್ನು ರಾಜು ಅಲ್ಲ, ಅದಕ್ಕೆ ಮೊದಲು ನನ್ನ ಇಲ್ಲಿಂದ ಕರ್ಕೊಂಡು ಹೋಗಿ. ಅದಕ್ಕೆ ಪ್ಲೀಸ್, ಅದಕ್ಕೆ ನಿನ್ನ ಕೈ ಮುಗಿತೀನಿ. ಅದಕ್ಕೆ ಏನಾಯ್ತು ಮಧು? ಯಾಕೆ ಈ ರೀತಿ ಆಡ್ತಾ ಇದೆಯಾ? ಯಾಕೆ ಇಲ್ಲಿಂದ ಕರ್ಕೊಂಡು ಹೋಗು ಅಂತ ಇದೆಯಾ? ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಪ್ಲೀಸ್ ನನ್ನನ್ನು ಮೊದಲು ಇಲ್ಲಿಂದ ಕರ್ಕೊಂಡು ಹೋಗು, ಆಮೇಲೆ ನಾನು ಎಲ್ಲ ನಿನಗೆ ಹೇಳ್ತೀನಿ. ದಾರಿಲಿ ಹೋಗ್ಬೇಕಾದ್ರೆ ಎಲ್ಲ ಹೇಳ್ತೀನಿ. ಪ್ಲೀಸ್ ಅದಕ್ಕೆ ಅವನೇನಾದರೂ ನೋಡ್ಬಿಟ್ರೆ ನಿಮ್ಮನ್ನು ಕೂಡ ಇಲ್ಲಿ ಕೂಡ ಹಾಕ್ಬಿಡ್ತಾನೆ. ಅದಕ್ಕೆ ಪ್ಲೀಸ್ ಅದಕ್ಕೆ ನಡೀರಿ, ಅದಕ್ಕೆ ಹೋಗೋಣ. ಸರಿ ಬಾ, ಆಮೇಲೆ ಮಾತಾಡಿದ್ರೆ ಆಯ್ತು. ಬಾ, ಇವಾಗ ನಿನ್ನ ನೋಡೋದಕ್ಕೂ ಆಗ್ತಾ ಇಲ್ಲ ನನಗೆ. ಅಯ್ಯೋ ಅದಕ್ಕೆ ಅವನು ಮಲಗಿದ್ದಾನೆ. ಇಲ್ಲಿಂದ ಫಾಸ್ಟಾಗಿ ಓಡೋಗೋಣ, ನಡೀರಿ. ಅದಕ್ಕೆ ಮಧು ಏನಾಯಿತು? ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ. ಮೊದಲು ಇವಾಗ ಇಲ್ಲಿಂದ ನಿನ್ನ ಕರ್ಕೊಂಡು ಹೋಗ್ತೀನಿ, ಆಮೇಲೆ ಎಲ್ಲ ಹೇಳುವಂತೆ. ನಡಿ ಹೋಗೋಣ. ಅಯ್ಯೋ ಮಧು, ಇದು ಬಿಟ್ಬಿಡ್ತಲ್ಲ. ಏಯ್ ನೀನು ಯಾವಳೆ? ಅವಳನ್ನ ಕರ್ಕೊಂಡು ಹೋಗ್ತಾ ಇದೀಯಾ? ಎಲ್ಲಿಗೆ ಹೋಗ್ತಾ ಇದ್ದಾರ? ನಿಂತ್ಕೊಳ್ಳಿ ಇಲ್ಲಿ.
ಅಯ್ಯೋ ಅದಕ್ಕೆ ಓಡಿ ಅದಕ್ಕೆ ಪ್ಲೀಸ್ ಅದಕ್ಕೆ ಇಲ್ಲಿಂದ ನನ್ನ ಕಾಪಾಡಿ ಅದಕ್ಕೆ ಪ್ಲೀಸ್ ಅದಕ್ಕೆ ಓಡು ಮಧು ಓಡು ಫಾಸ್ಟ್ ಓಡು ಮಧು ಹೇ ನಿಂತ್ಕೊಳ್ಳೆ, ಮಧು ನಿಂತ್ಕೊಳ್ಳೆ. ನೀನ್ ನಿಂತ್ಕೊಳ್ಳಿಲ್ಲ ಅಂದ್ರೆ ನಿನ್ನ ಅವಳನ್ನ ಇಬ್ರು ಕೂಡ ಇಲ್ಲೇ ನಾನು ಕೊಂದು ಬಿಡ್ತೀನಿ. ನಿಂತ್ಕೋತಿರೋ ಇಲ್ವೋ? ಅಯ್ಯೋ ಇವ್ರು ಏನಾದ್ರು ನನ್ನ ಕೈಲಿ ಸಿಗ್ಲಿಲ್ಲ ಅಂದ್ರೆ 1 ಕೋಟಿ ಎಲ್ಲ ನಾಶ ಆಗೋಗುತ್ತಲ್ಲ. ಅದಕ್ಕೆ ಬೇಗ ಬೇಗ ಓಡಿ ಅದಕ್ಕೆ ಪ್ಲೀಸ್ ಅದಕ್ಕೆ ಸರಿ ನಡಿ ಮಧು ಓಡೋಗನ. ಅವ್ನ ಕೈಲಿ ಮಾತ್ರ ನಾವು ಸಿಗೋದು ಬೇಡ ನಡಿ ಮಧು. ನಿನ್ನನ್ನು ಮಾತ್ರ ಇವತ್ತು ಅವ್ನ ಕೈಗೆ ನಾನು ಸಿಗದಿರೋ ಥರ ಕಾಪಾಡ್ತೀನಿ ಮಧು. ನನಗೇನಾದರೂ ಪರವಾಗಿಲ್ಲ, ನಿನಗೆ ಮಾತ್ರ ಏನೂ ಆಗಬಾರ್ದು ಮಧು. ಥ್ಯಾಂಕ್ಸ್ ಅದಕ್ಕೆ, ನೀವು ಬಂದಿರೋದಕ್ಕೆ ನನ್ನ ಜೀವ ಉಳಿತಾ ಇದೆ ಅದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ. ನಡೀರಿ ಅದಕ್ಕೆ ಇಲ್ಲಿಂದ ಹೋಗೋಣ. ನಿಂತ್ಕೊಳ್ರೆ, ಇಲ್ಲಿ ನಿಂತ್ಕೊಳ್ಳಿಲ್ಲ ಅಂದ್ರೆ ನೋಡಿ ಇಲ್ಲಿಂದ ಮಚ್ಚ ಹೋಗದ್ ಬಿಡ್ತೀನಿ ನಿಮಗೆ.